ನಮಸ್ಕಾರ ವೀಕ್ಷಕರೇ, ಚಾಣಕ್ಯ ನ್ಯೂಸ್ ಒಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಶ್ರೀಗುರು ದೊಡ್ಡಲಾಲ್ ಲಾಬ್ ಸಾಬವಲಿ ದೇವರ ಹೆಬ್ಬಳ್ಳಿ ದರ್ಗಾದ ನೂತನ ಕಟ್ಟಡ ನಿರ್ಮಿಸಿದ ನಿಮಿತ್ತವಾಗಿ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು. ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯದ ಸಂಕೇತ ಅಂದರೆ ಹೆಬ್ಬಳ್ಳಿ ಸಾಬಾನಜ್ಜರ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಆ ವೇದಿಕೆಯಲ್ಲಿ ವಿಶೇಷವಾಗಿ ಗದಗಿನ ಶಿವಾನಂದ ಮಹಾಸ್ವಾಮೀಜಿಗಳಾಗಿರ್ಬೋದು, ಮಳೆಯಪ್ಪಜ್ಜ ಆಗಿರ್ಬೋದು, ರಾಜಕೀಯ ಗಣ್ಯಮಾನ್ಯರು, ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಎಲ್ಲ ಸರ್ವಧರ್ಮ ಜನಾಂಗದ ತೋಟ ಅನ್ನುವಂಥದ್ದು ಸರ್ವ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಲ್ಲಿರ್ತಕ್ಕಂಥ ಆ ಭಕ್ತಿ ಪ್ರಧಾನದ ನೋಡಿದಾಗುತ್ತೆ. ಈ ನೂತನ ಕಟ್ಟಡದ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಜೃಂಭಣೆ ಜೊತೆಗೆ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮ ಬಹಳ ಮೆಚ್ಚುಗೆ ಆಗುವಂಥ ಕಾರ್ಯಕ್ರಮ ನಿನ್ನೆ ಹೆಬ್ಬಳ್ಳಿ ಗ್ರಾಮದಲ್ಲಿ ದರ್ಗಾ ಉದ್ಘಾಟನೆ ಆಯಿತು. ಲೋಕಾರ್ಪಣೆ ಕಾರ್ಯಕ್ರಮದೊಳಗೆ ನಂಜನಮಠ ಅವರಾಗಿರ್ಬೋದು, JT ಪಾಟೀಲ್ರು, ಅಭಿನವ್ ಶಿವಾನಂದ ಸ್ವಾಮೀಜಿಗಳು, BB ಚಿಮ್ಮನಕಟ್ಟಿಯವರು, ಮಳೆಯಪ್ಪಜ್ಜವರು ಹಾಗೂ ಇತರೆ ಎಲ್ಲರೂ ಸೇರಿ ಹಿಂದೂ ಮುಸ್ಲಿಂ ಭಾವೈಕ್ಯದ ಒಂದು ಸಂಕೇತ. ಯಾಕಂದರೆ ಅಜ್ಜಾರಂತೆ ಬರೋರು ತಮ್ಮ ಸಮಸ್ಯೆಗಳನ್ನ ಇಟ್ಟುಕೊಂಡು, ತಮ್ಮ ನೋವುಗಳನ್ನ ಇಟ್ಕೊಂಡು ಬಂದಂಥ ಸಾಕಷ್ಟು ಸುಮಾರು 40-50 ವರ್ಷಗಳಿಂದ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದಂಥ ನಂಬಿಕೆಯ ಮೇಲೆ ಇವತ್ತಿಗೂ ಪ್ರಚಲಿತವಾದಂಥ ಹೆಬ್ಬಳ್ಳಿ ಅಜ್ಜಾರ್ ದರ್ಗಾಕ್ಕೆ ಭಾಳಷ್ಟು ದಿನ ಬೇರೆ ರಾಜ್ಯದಿಂದ ಬರುವಂಥ ಭಕ್ತಾದಿಗಳು ಇಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅನ್ನೋಂಥ ದೂರದೃಷ್ಟಿಯಿಂದ ಒಂದು ನೂತನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಭಾಳಷ್ಟು ಅಭಿಮಾನ ಮತ್ತು ಗೌರವದಿಂದ ಗಣ್ಯಮಾನ್ಯರೊಂದಿಗೆ ಎಲ್ಲ ಭಕ್ತಾದಿಗಳ ಸಮ್ಮುಖದೊಳಗೆ ನೂತನವಾಗಿ ಕಟ್ಟಡ ಲೋಕಾರ್ಪಣೆ ಆಯಿತು. ಸಾಬಾನಜ್ಜಾರ್ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ದೇವ ಸ್ವರೂಪರಾಗಿದ್ದಾರೆ. ಅವ್ರಿಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಮಾತಾಡ್ತಾರೆ.